ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಂಜಾನ್ ಹಬ್ಬದ ದಿನದಂದೇ ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಮರು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಹೊಸ ವಕ್ಫ್ ಕಾಯ್ದೆ ಖಂಡಿಸಿದ್ದಾರೆ ಗಡಿನಾಡ ಮುಸ್ಲಿಮರು. ವಕ್ಫ್ ಆಸ್ತಿ ದಾನವಾಗಿ ಬಂದಿರುವಂತಹ ಆಸ್ತಿಯಾಗಿದೆ. ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿ ಮೇಲೆ ಕಣ್ಣಾಗಿದೆ. ಅಥಣಿಯಲ್ಲಿ ಮಾಜಿ ಶಾಸಕ ಡೊಂಗರಗಾಂವ್ ಹೇಳಿಕೆ ಕೊಟ್ಟಿದ್ದಾರೆ. ವಕ್ಫ್ ಆಸ್ತಿಯನ್ನ ಕೇಂದ್ರ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದೆ. ಇದರಿಂದಾಗಿ ಮುಸ್ಲಿಂ ಸಮುದಾಯ ಆತಂಕದಲ್ಲಿ ಇದೆ. ಮುಸ್ಲಿಂ ಅಲ್ಪಸಂಖ್ಯಾತರ ಏಳಿಗೆಗಾಗಿ ವಕ್ಫ್ ಸ್ಥಾಪನೆಯಾಗಿದೆ. ವಕ್ಫ್ ಹೊಸ ಕಾಯ್ದೆ ತರುವಾಗ ಪಿಎಂ ಮೋದಿ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಅಂತ ಮುಸ್ಲಿಂ ಮುಖಂಡ ಹಾಗೂ ಮಾಜಿ ಶಾಸಕ ಡೊಂಗರಗಾಂವ್ ಸಲಹೆ ಕೊಟ್ಟಿದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ ವಕ್ಫ್ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸ ಕಾಯ್ದೆ ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಸಮೀಕ್ಷೆಯನ್ನು ನಡೆಸಿದೆ. ಬಹಳಷ್ಟು ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಬಿಲ್ ಮುಂದಿನ ಅಧಿವೇಶನದಲ್ಲಿ ತರುವಂತದ್ದು ಒಂದು ಸಿದ್ಧತೆಯಲ್ಲಿ ಇದೆ. ಈಗ ಇವತ್ತಿನ ದಿವಸ ಪವಿತ್ರ ರಂಜಾನ್ ಹಬ್ಬ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳು ಆತಂಕದಲ್ಲಿದ್ದಾರ. ಏನಪ್ಪಾ ಅಂತಂದ್ರ ವಕ್ಫ್ ಅನ್ನುವಂಥದ್ದು ಇದು ಸರ್ಕಾರದಿಂದ ನಿರ್ಮಿತ ಸ್ಥಾಪಿಸಲ್ಪಟ್ಟ ಒಂದು ಆಸ್ತಿ ಅಲ್ಲ, ಅಥವಾ ಒಂದು ಇದು ಬೇರೆ ಬೇರೆ ದಾನಗಳಿಂದ ಕಾಣಿಕೆಗಳಿಂದ ಬಂದಿರುವಂತದ್ದು. ಈ ವಕ್ಫ್ ಆಸ್ತಿ ಇವತ್ತು ಅಲ್ಪಸಂಖ್ಯಾತರ ಏಳಿಗೆಗಾಗಿ ವಿಶೇಷವಾಗಿ ಸಾಚಾರ ಕಮಿಷನ್ ವರದಿ ಪ್ರಕಾರ ನಾವು ಇವತ್ತಿನ ತನಕನೂ ಸಹಿತ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜ ಇರುವುದರಿಂದ ಈ ಸಮಾಜದ ಏಳಿಗೆಗಾಗಿ ಆ ವಕ್ಫ್ ಇರುವುದು. ಇದರಲ್ಲಿ ಕೆಲವೊಂದು ದುರುಪಯೋಗಗಳ ಆಗಿದಾವ. ಸ್ಥಳೀಯ ಸಂಸ್ಥೆಗಳು ಅದನ್ನು ನಿರ್ವಹಣೆ ಮಾಡುವಾಗ ದುರುಪಯೋಗ ಮಾಡಿದವ, ಅನೇಕ ಕಡೆ ಅದರದ್ದು ಹಾಳಾಗಿದೆ ಅನ್ನುವಂಥದ್ದು ವಿಷಯಗಳನ್ನ ನೋಡಿಕೊಂಡು ಇದರಲ್ಲಿ ಸುಧಾರಣೆ ತರಬೇಕನ್ನುವಂತ ನಿಟ್ಟಿನಲ್ಲಿ ಏನಾದರೂ ಇದು ಕಾಯ್ದೆ ತರ್ತಿದ್ರೆ ಈ ವಿಷಯ ಸ್ವಾಗತಾರ್ಹ. ಆದರೆ ವಕ್ಫ್ ಆಸ್ತಿ ಇದ್ದದ್ದು ವಿಷಯ ಮುಸ್ಲಿಂ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಕಾಯ್ದಿರಿಸುವಂತದ್ದು ಏನು ಒಂದು ಬೇರೆ ಬೇರೆ ಒಂದು ದಾನದ ರೂಪದಲ್ಲಿ ಅಥವಾ ಒಂದು ಬಂದಿರುವಂತದ್ದನ್ನ ಸರ್ಕಾರ ತನ್ನ ವಶಕ್ಕೆ ತಗೊಂಡು ಅದನ್ನ ಈ ಮುಸ್ಲಿಂ ಸಮಾಜದ ಒಂದು ಹಕ್ಕನ್ನ, ಮುಸ್ಲಿಂ ಸಮಾಜದ ಒಂದು ಏನು ಒಂದು ಅವ್ರದ್ದು ಆಸ್ತಿ ಅದ ಅದನ್ನು ಕಸಿದುಕೊಳ್ಳುವಂತದ್ದು ಆಗಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ, ವಿಶೇಷವಾಗಿ ಮೋದಿಜಿಯವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ನಾನು ಕಳೆದ 2024ರ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿಜಿಯವರ ಶ್ರೇಷ್ಠ ಒಂದು ಅವರ ನಾಯಕತ್ವ ಮತ್ತು ಅವರ ಆಡಳಿತದ ಬಗ್ಗೆ ಎಲ್ಲ ಕಡೆ ನಾನು ಬಹಳ ಪ್ರಚಾರ ಮಾಡಿದ್ದೆ. ಈ ಹಿನ್ನೆಲೆಯಲ್ಲಿ ನಾನು ಮೋದಿಜಿ ಅವರನ್ನ ಇವತ್ತು ವಿನಂತಿ ಮಾಡ್ಕೊತೀನಿ. ನಾನು ಸಹಿತ ಒಬ್ಬ ನಿಮ್ಮ ಬೆಂಬಲಿಗನಾಗಿದ್ದು ನಿಮ್ಮ ಪಕ್ಷಕ್ಕೆ ಅಥವಾ ಈ NDA ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟು 3ನೇ ಸಲ ತಾವು ಪ್ರಧಾನಮಂತ್ರಿ ಆಗುವ ನಿಟ್ಟಿನಲ್ಲಿ ಏನ್ ನಾವು ಕೆಲಸ ಮಾಡಿದೀವಿ. ನಮ್ದು ಒಂದು ವಿನಂತಿ ಅದ. ಈ ಒಂದು ಬಿಲ್ ತರುವಾಗ, ಕಾಯ್ದೆಯನ್ನು ತರುವಾಗ ಸ್ವಲ್ಪ ಇದರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡಿಕೊಂಡು ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಹಿತರಕ್ಷಣೆ ಕಾಪಾಡಬೇಕು. ಆ ಅಲ್ಪಸಂಖ್ಯಾತರ ಸಮಾಜದ ಏಳಿಗೆ ಸಹಿತ ಇದರಲ್ಲಿ ಒಳಗೊಂಡಿರುವಂತದ್ದನ್ನ ಇದರ ಬಗ್ಗೆ ವಿಚಾರ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.